ಮೇಡಮ್ ಸ್ವಲ್ಪ ಸೈಡಿಂದ ಸರ್ ಸ್ವಲ್ಪ ಸೈಡಿಂದ ಕಾಲು ತೊಳಿತೀರಿ ನೀವು ಮೇಡಮ್ ಮೇಡಮ್ ಇಲ್ಲೇ ಇಲ್ಲಿ ಹೋಗಿ ಮಂಜು ನಾಲ್ಕು ಚೇರ್ ಸೌಂಡ್ ಕೊಡು ಸರ್ವಕಾರ್ಯೇಷು ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ ಸ್ಮರಿಸುವೆ ನಿನ್ನಯ ದಿವ್ಯ ನಾಮ ಗಜಾನನ ನಿನಗೆ ಪ್ರಥಮ ಪ್ರಣಾಮ ಸ್ಮರಿಸುವೆ ನಿನ್ನಯ ದಿವ್ಯ ನಾಮ ಶ್ರೀವರದಾಯಕ ಸಿದ್ಧಿಯ ನೀಡಿ ಹರಸುತ ನಮ್ಮನು ಪಾಲಿಸಬೇಕೋ ಶ್ರೀ ಪಾಲಿಸಬೇಕೋ ಶ್ರೀ ಗಜಾನನ ವಿಘ್ನೇಶ್ವರ. ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಗೌರವಾನ್ವಿತ ಅತಿಥಿಗಳೇ, ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಬ್ಯಾಂಕಿನ ಆಡಳಿತ ಮಂಡಳಿ ಸದಸ್ಯರೇ, ಸಿಬ್ಬಂದಿ ವರ್ಗದವರೇ ಹಾಗೂ ಎಲ್ಲಕ್ಕಿಂತ ಮಿಗಿಲಾಗಿ ಭಾರತ್ ಸಮೂಹ ಸಂಸ್ಥೆಗಳಿಂದ ಎಲ್ಲ ಕಡೆಯಿಂದ ಬಂದಿರತಕ್ಕಂಥ ಅಭಿಮಾನಿಗಳೇ ಹಾಗೂ ಲಕ್ಕೇಗೌಡ ಅಭಿಮಾನ ಬಳಗದವರೇ ಹಾಗೂ ಲಕ್ಕೇಗೌಡರ ಬಂಧು ಬಳಗದವರೇ ಮತ್ತು ಪತ್ರಕರ್ತರೇ, ಎಲ್ರಿಗೂ ನಮಸ್ಕರಿಸ್ತಾ ಈ ಒಂದು ಕಾರ್ಯಕ್ರಮ ದಿವಂಗತ ಪೂಜ್ಯ ಸಹಕಾರ ರತ್ನ ಶ್ರೀ BL ಲಕ್ಕೇಗೌಡರ ಒಂದು ಪುತ್ಥಳಿಯನ್ನ ಬ್ಯಾಂಕಿನ ಮುಂದೆ ಅನಾವರಣ ಮಾಡುವಂಥದ್ದು, ಮತ್ತೆ ಏನು ಭಾರತ್ ವಿದ್ಯಾಸಂಸ್ಥೆ ಇದೆ ಆ ಮುಂಭಾಗದ ರಸ್ತೆಗೆ ಲಕ್ಕೇಗೌಡ ಹೆಸರಿಡುವಂತ ಒಂದು ವಿಚಾರವನ್ನ ಸುಮಾರು 1-2-3 ವರ್ಷಗಳಿಂದ ಪ್ರಸ್ತಾಪ ಆಗ್ತಾನೆ ಬರ್ತಿತ್ತು. ನಾವಾದ್ರೂ ಯಾವುದೇ ಬ್ಯಾಂಕಿನ ಆಡಳಿತ ಮಂಡಳಿ ಸದಸ್ಯರಿರ್ಬೋದು, ವಿದ್ಯಾಸಂಸ್ಥೆ ಸದಸ್ಯರಿರ್ಬೋದು, ಎಲ್ಲಾದ್ರೂ ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಬಹಳ ಜನ ಹೇಳ್ತಿದ್ರು, ನೋಡಿ ಅವರು ಸುಮಾರು 50 ವರ್ಷಗಳ ಕಾಲ ಅವರ ಇಡೀ ಜೀವನವನ್ನ ಇದಕ್ಕೋಸ್ಕರ ಮುಡುಪಾಗಿಟ್ಟು ಇಷ್ಟೆಲ್ಲ ಸಾಧನೆ ಮಾಡಿದ್ರು ಕೂಡ ನಿಮ್ಮ ಕೈಲಿ ಈ ಒಂದು ಕೆಲಸಗಳನ್ನ ಮಾಡೋಕ್ಕಾಗ್ತಾ ಇಲ್ಲ ಅನ್ನುವಂಥ ಒಂದು ಆಕ್ಷೇಪ ಆದಂಥ ಪದಗಳನ್ನ ನಮಗೆ ಹೇಳ್ತಿದ್ರು. ಅದೇ ರೀತಿ ಕಳೆದ ವಾರ್ಷಿಕ ಮಹಾಸಭೆಯಲ್ಲಿ ಬಹಳಷ್ಟು ಜನ ಪ್ರಸ್ತಾಪ ಮಾಡಿದ್ರು, ನೋಡಿ ನಿಮ್ಮ ಅವಧಿನಲ್ಲಾದ್ರೂ ಮಾಡಬೇಕಾಗ್ತದೆ, ಮಾಡಿ ಇದನ್ನ, ಇಂಥ ಕೆಲಸ ಈಗ ಯಾರು ಮಾಡೋಕ್ಕಾಗಲ್ಲ, ಆ ಮಾಡಿರುವಂಥದ್ದನ್ನ ಸ್ಮರಿಸ್ಕೊಳ್ತಕ್ಕಂಥದ್ದು ಮುಂದಿನ ಪೀಳಿಗೆಗೆ ಅದನ್ನ
ಪರಿಚಯ ಮಾಡಿಕೊಡ್ತಕ್ಕಂಥದ್ದು ನಿಮ್ಮೆಲ್ಲ ಅರ್ಥ ಕರ್ತವ್ಯ ಅಂತೇಳಿ ಬಹಳಷ್ಟು ಜನ ಪ್ರಸ್ತಾಪ ಮಾಡಿದಾಗ ಆ ಒಂದು ಆಡಳಿತ ವಾರ್ಷಿಕ ಮಹಾಸಭೆಯಲ್ಲಿ ನಾನಾದ್ರೂ ನಮ್ಮ ಆಡಳಿತ ಮಂಡಳಿ ಸದಸ್ಯರ ಎಲ್ಲ ಒಂದು ಸಹಕಾರ ಇದೆ ಅಂತ ಭಾವಿಸಿ ಧೈರ್ಯವಾಗಿ ಕೆಲವು ಬ್ಯಾಂಕಿನ ಸಮಸ್ಯೆಗಳು ಅದ್ರ ಜೊತೆಗೆ ಈ ಒಂದು ಕೆಲಸನೂ ಕೂಡ ನಾನು ಮಾಡೇ ಮಾಡ್ತೀನಿ ಅನ್ನುವಂಥ ಒಂದು ಇದನ್ನ ನಾನು ಸದಸ್ಯರ ಮುಂದೆ ಪ್ರಸ್ತಾಪ ಮಾಡಿದೆ. ಅದ ನಂತರ ಸುಮಾರು ಈಗ ಒಂದು 3-4 ತಿಂಗಳಲ್ಲಿ ಆ ಒಂದು ವಿಚಾರವನ್ನ ಆಡಳಿತ ಮಂಡಳಿನಲ್ಲಿ ಪ್ರಸ್ತಾಪ ಮಾಡಿ ಈ ತರ ನಾವು ವಾರ್ಷಿಕ ಮಹಾಸಭೆಯಲ್ಲಿ ನಾವು ಇದನ್ನ ಮಾಡೇ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದೀವಿ. ಮುಂದಿನ ವಾರ್ಷಿಕ ಮಹಾಸಭೆಗೆ ಹೋಗ್ಬೇಕಾದ್ರೆ ಬಹಳಷ್ಟು ಜನ ಕೇಳ್ತಾರೆ, ಜೊತೆಗೆ ನಮ್ಮ ಕರ್ತವ್ಯ ಕೂಡ ಅದು. ಅದರಿಂದ ಆ ಒಂದು ಕೆಲಸ ನಾವು ಮಾಡಬೇಕು ಅಂತ ಹೇಳಿದಾಗ ಎಲ್ಲರೂ ಕೂಡ ಆಡಳಿತ ಮಂಡಳಿ ಸದಸ್ಯರು ಒಮ್ಮತದ ತೀರ್ಮಾನವನ್ನು ತೆಗೆದುಕೊಂಡು ಮಾಡೋಣ, ಈ ಒಂದು ಬ್ಯಾಂಕಿನ ಒಂದು ಸ್ಥಿತಿಗತಿಗಳನ್ನ ನೋಡಿಕೊಂಡು ಈ ಒಂದು ಸಮಾರಂಭನ ಸರಳ ರೀತಿಯಲ್ಲಿ ಆಚರಿಸೋಣ ಹಾಗೆ ಅಂತೇಳಿ ಈ ಒಂದು ಸಮಾರಂಭಕ್ಕೆ ಮಾನ್ಯ ಸೋಮಶೇಖರ್ ಅವರು ಲಕ್ಕೇಗೌಡ ಶಿಷ್ಯರಾಗಿ ಬೆಳೆದು ಇವತ್ತು ಭಾರತ ಸಮೂಹ ಸಂಸ್ಥೆಗಳ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅವರು ಒಂದು ಆ ಸಮಸ್ಯೆಗಳನ್ನ ಪರಿಹಾರ ಕಂಡುಕೊಡುವಂತ ಒಂದು ಇದಿರೋದ್ರಿಂದ ಅವರು ಮತ್ತೆ ಜಸ್ಟಿಸ್ ಸದಾಶಿವ ಅವರು ಬಹಳ ಹಿಂದ್ಲಿಂದನೂ ಇವತ್ತಿನವರೆಗೂ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಈ ಒಂದು ಬ್ಯಾಂಕು ಮತ್ತು ಸಮೂಹ ಸಂಸ್ಥೆಗಳಿಗೆ ಸಹಕಾರಗಳನ್ನ ನೀಡ್ತಾ ಬಂದಿದ್ದಾರೆ. ಇವರು ಬೆಳಗೋಡಿನಲ್ಲಿ ಅವರ ಯಾರು ಲಕ್ಕೇಗೌಡರಿಂದ ಸಹಾಯ ಪಡೆದಂತವರು ಅವರ ಹಿತೈಷಿಗಳೆಲ್ಲ ಸೇರಿ ಆ ಒಂದು ಪುತ್ಲಿ ಮಾಡಬೇಕು, ಯಾವ ರೀತಿ ಮಾಡಬೇಕು ಎನ್ನುವಂತ ಒಂದು ಗೊತ್ತಾಗಲ್ಲ. ಆ ಸಂದರ್ಭದಲ್ಲಿ ಲಕ್ಕೇಗೌಡರ ಬಗ್ಗೆ ನಾನು ಹೆಚ್ಚು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ, ಏಕೆಂದರೆ ಬಹಳ ಕಷ್ಟ. ಅವರು ಚೆನ್ನಾಗಿ ಬಹಳ ಅದ್ಭುತವಾಗಿ ಎಲ್ಲ ಕೆಲಸವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಆದರೆ ಅವರು ಹೇಗಿದ್ರು ಅಂತಂದರೆ ಸಂಬಂಧ, ಸ್ನೇಹಿತರು ಅಥವಾ ಗೆಳೆಯ ಇವ್ರಿಗಿನ್ನ ಇನ್ನೂ ಹೆಚ್ಚು ಜನ ಅವರು ಕೆಲಸ ಮಾಡ್ತಾ ಇದ್ದಂಥ, ಅವರು ನಡೆಸ್ತಾ ಇದ್ದಂಥ ಒಂದು ವ್ಯವಸ್ಥೆಯನ್ನು ದೂರ ಮಾಡೋದಕ್ಕೆ ಅಥವಾ ಕೆಡಿಸೋದಕ್ಕೆ ಅವರು ಯಾವಾಗಲೂ ಇರ್ತಿರಲಿಲ್ಲ. ಒಂದು ಸಾರಿ ನಾನು ಯಾವಾಗಲೂ ಭಾಳ ಹಿಂದೆ ಈ ಬ್ಯಾಂಕ್ಗಳಿರಲಿಲ್ಲ, ಆಗ ಸೊಸೈಟಿ ಅಂತ ಮಾಡ್ತಾಯಿದ್ರು. ಮಾನ್ಯ ನ್ಯಾಯಮೂರ್ತಿಗಳಾದಂಥ ಸದಾಶಿವರವರೇ ಹಾಗೂ ಮಾಜಿ ಮಂತ್ರಿಗಳಾದಂಥ ಸೋಮಶೇಖರ್ ಅವರೇ, ಈ ಬ್ಯಾಂಕಿನ ಅಧ್ಯಕ್ಷರಾದಂಥ ಸುಧಾಕರ್ ಅವರೇ, ಬ್ಯಾಂಕ್ನ ಎಲ್ಲ ನಿರ್ದೇಶಕರು, ಸದಸ್ಯರು, ಇಲ್ಲಿ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ ತಿಳಿಸಿ ನಾನು ಮಾತನ್ನು ಆಗಲು ಉದ್ದೇಶಿಸುತ್ತೇನೆ. ಸುಧಾಕರ್ ಅವರು ಹೇಳಿದರು, ಅವರು ಮೊನ್ನೆ ನಾನು ಬ್ಯಾಂಕಿಗೆ ಬಂದು ನಿಮ್ಮನ್ನು ಕೇಳಿದೆ, ನೀವೇ ಇಲ್ವಲ್ಲ ಅಂತ ಹೇಳಿದ್ರು ಅಂತ. ನಾನು ಯಾತಕ್ಕೆ ಈ ಬ್ಯಾಂಕಿಗೆ ಬಂದೆ ಅಂದರೆ, ನಾನು ಭಾಳ ಹಳೆ ಮೆಂಬರ್. ನೀವು ಯಾವ ಸದಸ್ಯ ಜನರಲ್ ಬಾಡಿ ಮೀಟಿಂಗ್ಗೆ ಆಗಲಿ ಬೇರೆದಕ್ಕೆ ಆಗಲಿ ಅಥವಾ ಬ್ಯಾಂಕ್ ಅಕೌಂಟ್ ಆಪ್ರೇಟ್ ಮಾಡ್ತಾ ಇಲ್ಲ ಅಂಥೇಳಿ ಅನರ್ಹಗೊಳಿಸಿದ್ವಿ ಅಂದರೆ ಡಿಸ್ಕ್ವಾಲಿಫೈ ಮಾಡಿದ್ದೀವಿ ಅಂತ ಒಂದು ಪತ್ರ ಬಂತು. ಏನಪ್ಪ ಅಂತ ವಿಚಾರಿಸ್ಕೊಂಡು ಹೋಗೋಣ ಅಂತಂದರೆ ನನ್ನ ಅಕೌಂಟೆಲ್ಲ ಕ್ಲೋಸ್ ಮಾಡಿಬಿಟ್ಟಾರೆ. ಆಮೇಲೆ ಅಧ್ಯಕ್ಷರಿಗೆ ಒಂದು ಫೋನ್ ಮಾಡಿಕೊಡ್ರಿ ಅಂತ ಹೇಳಿದೆ. ಮ್ಯಾನೇಜರ್ ಪಾಪ ಮಾಡಿಕೊಟ್ರು, ಮಾತಾಡಿದೆ. ನನಗೆ ಲಕ್ಕೇಗೌಡರು 1970ನೇ ಇಸ್ವಿಯಿಂದ ಪರಿಚಯ. ನಾನು ಬೆಂಗಳೂರು ವಿಶ್ವವಿದ್ಯಾನಿಲಯದ ಸೆನೆಟ್ ಮೆಂಬರ್ಶಿಪ್ಗೆ
ಕಂಟೆಸ್ಟ್ ಮಾಡಿದ್ದೆ. ಆಗ ಲಂಕೇಗೌಡ ಬ್ಯಾಂಕ್ನ 50 ವರ್ಷ ತುಂಬಿದ ಸಂದರ್ಭದಲ್ಲಿ ಬ್ಯಾಂಕಿನ ಮುಂದೆ ಅವರ ಪ್ರತಿಮೆಯನ್ನು ಸ್ಥಾಪನೆ ಮಾಡತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕಮ್ಯುನಿಟಿಯನ್ನೇ ಮತ್ತು ನ್ಯಾಯಾಂಗದಲ್ಲಿ ಕೆಲಸ ಮಾಡಿದಂಥ ಇಬ್ಬರು ದಿಗ್ಗಜರು ಕೂಡ ಈ ಒಂದು ಸಂದರ್ಭದಲ್ಲಿ ಇರ್ತಕ್ಕಂಥದ್ದು ಬಹಳ ಸಂತೋಷ. ಇವತ್ತು ಸದಾಶಿವರವರು ಮತ್ತು ಚಂದ್ರಶೇಖರ್ ಅವರು ಇಬ್ಬರು ಕೂಡ ಸನ್ಮಾನ್ಯ ಲಕ್ಕೇಗೌಡರಿಗೆ ಬಹಳ ಆತ್ಮೀಯರು. ಅವರು ಈ ಸಂದರ್ಭದಲ್ಲಿ ಪ್ರತಿಮೆಯನ್ನು ಅನಾವರಣ ಮಾಡ್ತಕ್ಕಂಥದ್ದು, ಅವನ್ನ ಉದ್ದೇಶಿಸಿ ಮಾತನಾಡ್ತಕ್ಕಂಥದ್ದು ಈ ಬ್ಯಾಂಕ್ನ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂಥದ್ದು. ಏಕೆಂದರೆ ಅವರಿಬ್ಬರು ಬಂದಿರತಕ್ಕಂಥದ್ದೇ ಬಹಳ ಸಂತೋಷ. ನಮ್ಮ ಸುಧಾಕರ್ ಅವರು ಮತ್ತು ಎಲ್ಲ ಡೈರೆಕ್ಟರ್ಗಳಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಡಿವಿಷನ್ ಕಮಿಷನರ್ ಮಲ್ಲಯ್ಯನವರು ಎಳಿಯ ಲಕ್ಷ್ಮಣಪ್ಪನವರು ನನಗೆ ಮೊದಲನೇ ಬಾರಿಗೆ ಸನ್ಮಾನ್ಯ ಲಕ್ಕೇಗೌಡರನ್ನ ಪರಿಚಯ ಮಾಡಿಕೊಟ್ರು. ಸಹಕಾರ ಇಲಾಖೆನೇ ಕೊಡಬೇಕು ಅಂತಕ್ಕಂಥದ್ದನ್ನು ಕೂಡ ಮಾಡಿದ್ರು. ಇನ್ನೊಬ್ಬರು ನಗರಾಭಿವೃದ್ಧಿ ಸಚಿವರು ಮಾಡಬೇಕು ಅಂತಕ್ಕಂಥದ್ದು. ಆದರೆ ಸನ್ಮಾನ್ಯ ಯಡಿಯೂರಪ್ಪನವರು ಯಾವ ಕಾರಣಕ್ಕೂ ನಗರಾಭಿವೃದ್ಧಿ ಸಚಿವರು ಬೇಡ, ಅವರು ಮೂಲನೇ ಲಕ್ಕೇಗೌಡರು ಶಿಷ್ಯ, ಜೊತೆಗೆ ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತೇಳಿ ಸಹಕಾರ ಸಚಿವನಾಗೆ ಮಾಡಿದ್ರು. ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಅನೇಕ ವಿಷಯಗಳು ಸಹಕಾರ ಕ್ಷೇತ್ರದ ಬಗ್ಗೆ ಇನ್ನೂ ಹೆಚ್ಚಿನ ತಿಳ್ಕೊಳ್ತಕ್ಕಂಥದ್ದಕ್ಕೆ ಕೂಡ ಆಗ್ತು. ಎಲ್ಲ ನಿಂತ್ಕೊಳ್ಳಿ ಸರ್, ಎಲ್ಲ ನಿಂತ್ಕೊಳ್ಳಿ ಸರ್. ಸರ್ ಬನ್ನಿ.